ಕೋವಿಡ್ ಹಗರಣ ಬಿಬಿಎಂಪಿ ವಲಯ ಅಧಿಕಾರಿಗಳಿಗೆ ಬಿಬಿಎಂಪಿ ಕಮಿಷನರ್ ಡೆಡ್ಲೈನ್ ಕೊಟ್ಟಿದ್ದಾರೆ. 112 ಜನರಿಗೆ ನೋಟಿಸ್ ನೀಡಿದ್ದು ಫೆಬ್ರವರಿ 22ರ ಒಳಗೆ ನೋಟಿಸ್ಗೆ ಉತ್ತರ ಕೊಡುವುದಕ್ಕೆ ಸೂಚಿಸಿದ್ದಾರೆ. ಡೆಡ್ಲೈನ್ ಒಳಗಡೆ ನೋಟಿಸ್ಗೆ ರಿಪ್ಲೈ ಬರದಿದ್ರೆ ಕ್ರಮಕ್ಕೆ ಚಿಂತನೆ ನಡೆದಿದೆ. ಬಿಜೆಪಿ ಕಾಲದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೋವಿಡ್ ಹಗರಣದ ತನಿಖೆ ಜೋರಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನಾ ಕಮಿಟಿ ತನಿಖೆ ಮಾಡ್ತಾ ಇದ್ದು ಕೋವಿಡ್ ಖರ್ಚು ವೆಚ್ಚದಲ್ಲಿ ವ್ಯತ್ಯಾಸ ಬಂದಿದೆ. ಹೀಗಾಗಿ ಬಿಬಿಎಂಪಿ ವ್ಯಾಪ್ತಿಯ 6 ವಲಯಗಳ 112 ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ. ಫೆಬ್ರವರಿ 22ರ ಒಳಗೆ ನೋಟಿಸ್ಗೆ ಸ್ಪಷ್ಟನೆ ಕೊಡುವಂತೆ ಡೆಡ್ಲೈನ್ ನೀಡಿದ್ದಾರೆ. ಡೆಡ್ಲೈನ್ ಒಳಗಡೆ ನೋಟಿಸ್ಗೆ ರಿಪ್ಲೈ ಬರದೇ ಇದ್ರೆ ಕ್ರಮಕ್ಕೆ ಚಿಂತನೆ ನಡೆದಿದೆ. ಇನ್ನು ಬಿಬಿಎಂಪಿ ವ್ಯಾಪ್ತಿಯ ಯಲಹಂಕ, ದಕ್ಷಿಣ ವಲಯ, ಬೊಮ್ಮನಹಳ್ಳಿ, ಪೂರ್ವ ವಲಯ ಸೇರಿದಂತೆ 6 ವಲಯಗಳಲ್ಲಿ ತನಿಖೆ ಚುರುಕುಗೊಳ್ಳಲಿದೆ. ವೈದ್ಯಾಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ನೋಟಿಸ್ಗೆ ರಿಪ್ಲೈ ಬಂದ ಬಳಿಕ ಬಿಬಿಎಂಪಿ ಮುಖ್ಯ ಆಯುಕ್ತ ಮೈಕೆಲ್ ಡಿ ಖುನ್ನಾ ಕಮಿಟಿಗೆ ರಿಪೋರ್ಟ್ ಸಲ್ಲಿಕೆ ಮಾಡಲಿದ್ದಾರೆ. ನಂತರ ತಪ್ಪಿದ್ರೆ ಬಿಬಿಎಂಪಿ ಹಂತದಲ್ಲೂ ವಿಚಾರಣೆ ನಡೆಯಲಿದೆ. ಇನ್ನು ಕೋವಿಡ್ ಹಗರಣದಲ್ಲಿ ಬರೀ ಆರೋಗ್ಯಾಧಿಕಾರಿಗಳು ಅಷ್ಟೇ ಅಲ್ಲ, ಇಂಜಿನಿಯರಿಂಗ್ ವಿಭಾಗ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಇದ್ದಾರೆ. ಕೋವಿಡ್ ಕೇರ್ ಸೆಂಟರ್, ಲ್ಯಾಬ್, ಔಷಧಿ ಖರೀದಿ, ಪಿಪಿಇ ಕಿಟ್, ಮಾಸ್ಕ್ ಖರೀದಿಯ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಗಿದ್ದು ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಕೇಳಿದ್ದು, ನೋಟಿಸ್ಗೆ ರಿಪ್ಲೈ ಬಂದ ಬಳಿಕ ತನಿಖೆ ಎಲ್ಲಿವರೆಗೂ ಸಾಗಲಿದೆ ಕಾದು ನೋಡಬೇಕಿದೆ. ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.